ಸೋನುಗೌಡ ಬಂದು ಮಗಳನ್ನ ದತ್ತಕ್ಕೆ ತೊಗೊಂಡೋಗ್ಯಾರ ಅಂತಾರೆ. ಎಷ್ಟು ಗಂಟೆಗೆ ಬಂದಿದ್ರು ಆಯನ್ಮಾಳು? ಆ ಅಮ್ಮ ಬಂದಿದ್ದು ನಮಗೆ ಬೆಳಗ್ಗೆ ಫೋನ್ ಮಾಡಿಲ್ರಿ, ನಿಮ್ಮ ಊರಿಗೆ ಬರ್ತೀನಿ ನಾನು ಅಂತ ಬೆಳಗ್ಗೆ ಮಾಡಿದ್ರಿ ರೀ. ಬೆಳಗ್ಗೆ ಮಾಡಿದಲ್ಲಿ ನಾವು ಬೆಳಗ್ಗೆ ಬರ್ತಾಳೆ ಅಂತೇಳಿ ಆಗ್ಲೆತ್ತು ನಾವು ಇದ್ವಿ. ಆಲ್ರೆಡಿ ಆ ಅಮ್ಮ ಏನಂದು, ನೋಡಪ್ಪ ನಾನು ಆ ಕಡೆ ಆಗ್ಲೆತ್ತು ಬಂದ್ರೆ ಇದು ಯಾವ ಫೋನ್ಯಾಗ ಬಿಡ್ತಾರಂತಲ್ರಿ, ಲೈಕ್ ಜಾಸ್ತಿ ಬಂದವ, ಅಲ್ಲಿ ನಾವು ಬಂದ ಗಂಟೆನ ಹಳ್ಳಿ ವಾತಾವರಣ ಜಾಸ್ತಿ ಇದಾಗ್ತದ, ನಾನು ರಾತ್ರಿ ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಬಂದು ಮ್ಯೂಟ್ ಮಾಡ್ಯಾಳಕ್ಕೆ ಬರೋದು ಬೆಳಗ್ಗೆ ಬಂದಾಳ, ರಾಯಚೂರು ಮೀಟ್ ಮಾಡಿ ಕೇಸಿ ರಾತ್ರಿ 12 ಗಂಟೆಗೆ ಬಂದಾಳ. 12 ಟೈಮ್ ಆಗಿತ್ತು ಬಂದಾಳ. ಬಂದಮೇಲೆ ಆ ಅಮ್ಮ ಬಂದು ಕೇಸಿ ನಮ್ಮನೆಯನ್ನು ಕೇಳಾಳಕ್ಕೆ ಕೇಳಂಬಕ್ಕೇನು ದತ್ತಕ್ಕಂತ ಕೇಳಿಲ್ಲ, ರೊಕ್ಕಕ್ಕಂತ ಕೇಳಿಲ್ಲ, ಯಾವ್ದಕ್ಕಂತ ಏನೂ ಕೇಳಿಲ್ಲ. ನೋಡ್ರಿ ಅಂಕಲ್ ನಿಮ್ಮ ಮಗಳ ನಾವು ಕರ್ಕೊಂಡು ಹೊಂಟೀನಿ ಅಂತ ಅಂದ. ನೋಡಪ್ಪ ತಪ್ಪು ತಿಳ್ಕೊಂಬಾಡ್ರೆ, ನನ್ನ ಮತ್ತು ನಾವನ ಚಿಕ್ಕಲ್ಲಿಂದ ಆ ಅಮ್ಮ ಅಲ್ಲೇ ಬೆಳೆದಾಳಲ್ರಿ ನಮ್ಮ ಹುಡುಗಿ, ಆ ಅಮ್ಮನ ಕೈಯಾಗನ ಬೆಳೆದಾಳ ನಮ್ಮ ಹುಡುಗಿ. ಈಗ ಮಾತಾಡೋಕ್ಕೇನು ಅವಶ್ಯಕತೆನೇ ಇಲ್ಲ. ಅದೇನು ಈಗ ಈಟರ್ಲಿಂದ ಬೆಳೆಸಾಳ ಆ ಅಮ್ಮ. ಅದೇನು ನಮ್ಮ ಹುಡುಗಿ ಏನಂತೂ ಅಕ್ಕನ ಬಿಟ್ಟಿರೋಕ್ಕಾಗಲ್ಲ ಅಂತ ನಮ್ಮ ಹುಡುಗನ ಅಂತ ಹಿಂಗಾಗಿ ಕಳಿಸ್ಕೊಟ್ಟು. ಅಂದ್ರೆ ಹೆಂಗೆ ಪರಿಚಯ ರೀ ಬೆಂಗಳೂರಿಗೆ ಇವ್ರಿಗೆ? ಕೂಲಿ ಮಾಡೋಕೆ ಹೋದಲ್ರಿ ಕಂಪ್ನ್ಯಾಗ ಹೋಗ್ಯಾರ, ದುಡಿಯೋಕೆ ಹೋಗ್ಯಾರ ನಮ್ಮ ಅಣ್ಣವ್ರು. ನಾವನ ಹೋಗಿವಿ ಅಲ್ಲಿಗೆ, ನಾವನ ಇದೀವಿ, ಅವ್ರ ಏರಿಯಾ ನೋಡಿವಿ, ಅವರೆಲ್ಲರ ಪರಿಚಯ ಅದಾರ ನಮಗೆ, ಪರಿಚಯ ಅದಾರ ಅವ್ರು ನಮಗೆ. ಹಂಗಾಗಿ ನಮ್ಮ ಹುಡ್ರು ಈಟ್ರಲಿಂದ ಅಲ್ಲಿ ಅದಾವ. ಹಂಗಾಗಿ ಈಗ ಸ್ವಲ್ಪ ಮನೆ ಕಟ್ಸ್ಬೇಕಂತೇಳಿ ನಮ್ಮ ಅಣ್ಣವ್ರು ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದ ಮೇಲೆ ಆ ಅಮ್ಮ ಸೇವಂತಿ ನಮ್ಮ ಹುಡುಗಿ ಸರ್, ಸೇವಂತಿ ನೀನು ಬಿಟ್ಟಿರೋಕ್ಕಾಗಲ್ಲ ನನಗೆ, ನಾನು ಬರ್ತೀನಿ, ನನ್ನ ಜೊತೆ ಬಾ ಅಂತಂದ್ರೆ ನಮ್ಮ ಹುಡುಗನ ಇಲ್ಲಿಗೆ ಬಂದದಂದ್ರೆ ನಾ ಆಯ್ಕೆ ಕೂಡ ಮಾತಾಡೋದು. ನಮ್ಮ ಫೋನ್ ಕೊಡ್ಲಿಕ್ಕೆ ಇಲ್ಲ, ಬೇರೆದವ್ರ ಫೋನ್ ತಗೊಂಡು ಕೇಸಿ ನಮ್ಮ ನಂಬರ್ ಬಾಯ್ಪಟ್ಟು ಮಾಡ್ಕೊಂಡಿತ್ತು ಆ ಅಮ್ಮಂದು. ನಮ್ಮ ಹುಡುಗಿ ಸೇವಂತಿ ಆ ಅಮ್ಮನ ನಂಬರ್ ಬಾಯ್ಪಟ್ಟು ಮಾಡ್ಕೊಂಡು, ನಾವು ಕೊಡಲ್ಲಮ್ಮ ಫೋನ್ ಬೇಡ, ಅಲ್ಲಿಗೆ ಮಾಡ್ಬಾರ್ದಾಗಲಿಲ್ಲ, ಅವರು ದೊಡ್ಡವರು ನಮಗೆ ಗೊತ್ತಾಗಲ್ಲ, ಅವೆಲ್ಲ ನೀವು ಹಳ್ಳಿ ವಿಚಾರದ ನಾವು ಅವ್ರನ್ನ ಇದು ಮಾಡ್ಬಾರ್ದು ದೊಡ್ಡವರು ಅಂತ ನಾವು ಅಂದ್ವಿ. ಇಲ್ಲ, ನನಗೆ ಅತಿ ಪ್ರೇಮ ಆಗ್ಯದ, ನನಗೆ ಅಕ್ಕನ ಜೊತೆನೇ ಇರ್ತೀನಿ, ನಾನು ಅಕ್ಕನ ಜೊತೆನೇ ಬೆಳಿತೀನಿ. 1ನೇ ಕ್ಲಾಸ್ ಓದ್ತಾರೆ. ಈಗ ಅವಾಗೇನ್ರ ತಿನಿಸ್ ಕೊಡೋದು ಅದನ್ನೆಲ್ಲ ಅಮ್ಮನ ಜೊತೆನೇ ಬೆಳೆದ ನಮ್ಮ ಹುಡುಗಿ ಅಂತ ಹೇಳೋದು. ಕಂಪ್ನ್ಯಾಗ ಬೆಳೆದು ರೊಕ್ಕ ಕೊಟ್ಟು ತೊಗೊಂಬಂದಿನ ಅನ್ನೋದು ಆಗಲಿ, ಅದೆಲ್ಲ ಕಲ್ಪನ್ರಿ, ಅದೇನು ತೊಂದರೆ ಏನಿಲ್ಲ. ಅದು ಕೊಟ್ಟಿಲ್ಲ, ಏನು 1 ರೂಪಾಯಿ ಇಲ್ಲ ಅಂತ ಹೇಳ್ತವಲ್ಲ, ಅದು ವಿಚಾರನೇ ಇಲ್ಲ, ಅದು ರೊಕ್ಕದ ವಿಚಾರನೇ ಇಲ್ಲ. ನಾವು ಆತ್ಮಲಿಂದ ಕಳಿಸ್ಕೊಟ್ಟಿವಿ ನಾವು. ಮತ್ತು ಈಗ ದತ್ತಕ್ಕೆ ಅನ್ನೋದೊಂದು ಬರಕತ್ತಲ್ರಿ, ಅದು ಏನು ರೀ ಆ ಅಮ್ಮಂದು ಏನು ಹೇಳ ಏನು ಮತ್ತು ನಮ್ಮನ್ನು ಗೊತ್ತಿಲ್ಲ. ಅದು ಮೋಸ್ಟ್ಲಿ ಏನು ದತ್ತಕ್ಕಂತ ಅಂದಾಳ ಅಂತ ಹೇಳ್ತಾರೆ. ನಾವನು ಚಾನಲ್ ನೋಡಿಲ್ಲ, ನೋಡಿ ದತ್ತಕ್ಕಂತ ನಾವು ಕೊಟ್ಟಿಲ್ಲ, ಆ ವಿಚಾರನೇ ಇಲ್ಲ ರೀ. ಅದು ಆ ಅಮ್ಮನ ಅರೆಸ್ಟ್ ಮಾಡಿ ಬರ್ತಾರಂತ ಹೇಳ್ತಾರೆ. ನೋಡಮ್ರಿ, ನಾವಂತ ದತ್ತು ಕೊಟ್ಟಿಲ್ಲ. ಲೋಕಲ್ ಪೊಲೀಸರು ಇದು ಮಾಡಿದ್ರಿ? ನಮ್ಗೆ ಯಾರು ಮಾಡಿಲ್ಲ ರೀ, ಯಾರು ಬಂದಿಲ್ಲ ನಮ್ಗೆ. ಕಂಪ್ಲೇಂಟ್ ಏನಿಲ್ಲ, ಅದು ಏನು ಇಲ್ಲ ಇಲ್ಲಿಗೆ. ಅಲ್ಲ, ಈ ಪೊಲೀಸ್ ಕರ್ಕೊಂಬರಕತ್ತಾರ ಮಾಹಿತಿ ಇಲ್ಲ ಯಾವ್ದು ಮಾಹಿತಿ ಇಲ್ಲ ನಮ್ಗೆ. ಜಮ್ಮಣ್ಣ ಹಾಕಂತ ಕಾಚಾಪ್ರ.